ಗಪ್ ಶಾಪ್ ಕನ್ನಡ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋಕೆ ಹೊರಟಿರುವುದು ಕೇವಲ ಒಬ್ಬ ನಟಿಯ ಬಗ್ಗೆ ಅಲ್ಲ, ದಕ್ಷಿಣ ಭಾರತದ ಸಿನಿಮಾ ಇತಿಹಾಸದ ಒಂದು ಶಕ್ತಿಯ ಬಗ್ಗೆ. ಹೌದು, ಸಾವಿರಾರು ಚಿತ್ರಗಳಲ್ಲಿ ನಟಿಸಿ ಹಿರಿಯ ನಟರಿಗೆ ನಾಯಕಿಯೂ ಆಗಿ ನಂತರ ಅವರದೇ ಚಿತ್ರಗಳಲ್ಲಿ ಅಮ್ಮನೂ ಆಗಿ ನಟಿಸಿದ ಅದ್ಭುತ ಚೇತನ ಅವರೇ ಪಂಡರಿಬಾಯಿ. ರಾಜ್ಕುಮಾರ್, ಶಿವಾಜಿ ಗಣೇಶನ್ ಅವರಂತಹ ದಿಗ್ಗಜರ ಮೊದಲ ಚಿತ್ರದ ನಾಯಕಿಯಾಗಿ ತಾರೆಯರ ತಾಯಿ ಎಂದು ಕರೆಸಿಕೊಂಡ ಪಂಡರಿಬಾಯಿ ಅವರ ಬದುಕು ಹೋರಾಟ ಮತ್ತು ಭಕ್ತಿಯ ಒಂದು ಸುಂದರ ಕಾವ್ಯ. ಪಂಡರಿಬಾಯಿ ಅವರ ಸಿನಿಮಾ ಪ್ರಯಾಣ ಶುರುವಾಗಿದ್ದು ಉತ್ತರ ಕನ್ನಡದ ಭಟ್ಕಳದಲ್ಲಿ. 1928ರಲ್ಲಿ ಜನಿಸಿದ ಇವರ ಮೊದಲ ಹೆಸರು ಗೀತಾ. ತಂದೆ ರಂಗರಾವ್ ಅವರು ಹರಿಕಥೆಯಲ್ಲಿ ನಿಷ್ಣಾತರು. ಬಡತನದ ನಡುವೆಯೂ ಕೇವಲ 10ನೇ ವಯಸ್ಸಿನಲ್ಲಿ ಹರಿಕಥೆ ಹೇಳಲು ಶುರು ಮಾಡಿದ ಈ ಪುಟಾಣಿಯ ಧ್ವನಿಗೆ ಮೈಸೂರಿನ ಜನರು ಕೀರ್ತನ ಕೋಕಿಲ ಎಂಬ ಬಿರುದು ನೀಡಿ ಗೌರವಿಸಿದ್ದರು. ಪಂಡರಿಬಾಯಿ ನಟಿಯಾಗಿದ್ದು ಒಂದು ಆಕಸ್ಮಿಕ. ಅಣ್ಣನ ನಾಟಕ ಕಂಪನಿಯಲ್ಲಿ ನಾಯಕಿ ಬರದೇ ಇದ್ದಾಗ ಅನಿವಾರ್ಯವಾಗಿ ವೇದಿಕೆ ಹತ್ತಿದ ಇವರು ಅಲ್ಲಿಂದ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. 1943ರಲ್ಲಿ ವಾಣಿ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಬಂದರು. ಇವರ ಅದೃಷ್ಟ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಮತ್ತು ತಮಿಳಿನ ಶಿವಾಜಿ ಗಣೇಶನ್ ಅವರ ಮೊದಲ ಚಿತ್ರ ಪರಾಶಕ್ತಿ ಎರಡರಲ್ಲೂ ಇವರೇ ನಾಯಕಿ. ಈ ಅಪರೂಪದ ದಾಖಲೆ ಬೇರೆ ಯಾವ ನಟಿಯ ಹೆಸರಲ್ಲೂ ಇಲ್ಲ. ವಯಸ್ಸಾದಂತೆ ನಾಯಕಿ ಪಾತ್ರಗಳೇ ಬೇಕು ಎಂದು ಹಠ ಮಾಡದೆ ಅಮ್ಮನ ಪಾತ್ರಗಳಿಗೆ ಜೀವ ತುಂಬಿದರು. ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿದ್ದ ಪಂಡರಿಬಾಯಿ ಮುಂದೆ ಅನೇಕ ಚಿತ್ರಗಳಲ್ಲಿ ಅವರಿಗೆ ತಾಯಿಯಾಗಿ ನಟಿಸಿದರು. ಎಂಜಿಆರ್, ಎನ್ಟಿಆರ್ ಅಂತಹ ಘಟಾನುಘಟಿಗಳಿಗೆ ಇವರು ತೆರೆಯ ಮೇಲೆ ಅಚ್ಚುಮೆಚ್ಚಿನ ಅಮ್ಮನಾದರು. ಸುಮಾರು 1500 ಚಿತ್ರಗಳಲ್ಲಿ ನಟಿಸಿದ ಇವರ ಶಿಸ್ತು ಎಲ್ಲರಿಗೂ ಮಾದರಿ. ಬೆಳ್ಳಿತೆರೆಯ ಮೇಲೆ ಸಾವಿರಾರು ಜನರಿಗೆ ಮಮತಾಮಯಿಯಾಗಿ ಕಂಡ ಪಂಡರಿಬಾಯಿ ಅವರ ನಿಜ ಜೀವನದ ಕಥೆ ಕೇಳಿದರೆ ಕಣ್ಣಾಲಿಗಳು ಒದ್ದೆಯಾಗುತ್ತವೆ. ಸಿನಿಮಾದಲ್ಲಿ ಅಮ್ಮನ ಪಾತ್ರಕ್ಕೆ ಜೀವ ತುಂಬಿದ ಈ ಮಹಾನ್ ಕಲಾವಿದೆಯ ವೈವಾಹಿಕ ಬದುಕು ಕೇವಲ ಒಂದು ಸಂಸಾರವಾಗಿರಲಿಲ್ಲ, ಅದು ತ್ಯಾಗದ ಪರಮಾವಧಿಯಾಗಿತ್ತು. ಯೌವನದಲ್ಲಿ ಮದುವೆಯ ಪ್ರಸ್ತಾಪಗಳನ್ನೆಲ್ಲ ತಿರಸ್ಕರಿಸಿ ಕಲೆ ಮತ್ತು ದೈವಭಕ್ತಿಯ ಸರ್ವಸ್ವ ಅಂದುಕೊಂಡಿದ್ದ ಪಂಡರಿಬಾಯಿ ಅವರು ಮದುವೆಯಾದದ್ದು ತಮ್ಮ 50ನೇ ವಯಸ್ಸಿನಲ್ಲಿ. ಹೌದು, ಜೀವನದ ಅರ್ಧ ಹಾದಿ ಸವೆಸಿದ ಮೇಲೆ ಅವರು ಮಂಡ್ಯ ಮೂಲದ ಹೋಟೆಲ್ ಉದ್ಯಮಿ ಮತ್ತು ವೈದ್ಯರಾಗಿದ್ದ ಡಾಕ್ಟರ್ PH ರಾಮರಾವ್ ಅವರ ಕೈ ಹಿಡಿದರು. ಆದರೆ ಈ ಮದುವೆಯ ಹಿಂದೆ ಒಂದು ಅಚ್ಚರಿಯ ಕಥೆ ಇದೆ. ರಾಮರಾವ್ ಅವರಿಗೆ ಅದಾಗಲೇ ಮದುವೆಯಾಗಿದ್ದು 4 ಮಕ್ಕಳಿದ್ದರು. ಪಂಡರಿಬಾಯಿ ಅವರು ಆ ವ್ಯಕ್ತಿಯನ್ನು ಪ್ರೀತಿಸಿದ್ದಷ್ಟೇ ಅಲ್ಲದೆ ಅವರ ಇಡೀ ಕುಟುಂಬವನ್ನೇ ಅಪ್ಪಿಕೊಂಡರು. ವಿವಾಹದ ನಂತರ ರಾಮರಾವ್ ಅವರು ತಮ್ಮ ಮೊದಲ ಪತ್ನಿ ಮತ್ತು 4 ಮಕ್ಕಳನ್ನು ಪಂಡರಿಬಾಯಿ ಅವರ ಮನೆಗೆ ಕರೆತಂದರು. ಯೋಚಿಸಿ ನೋಡಿ, ಒಬ್ಬ ದೊಡ್ಡ ತಾರೆಯಾಗಿದ್ದರೂ ಪಂಡರಿಬಾಯಿ ಅವರು ರಾಮರಾವ್ ಅವರ ಮೊದಲ ಹೆಂಡತಿಯನ್ನು ತನ್ನ ಸ್ವಂತ ಅಕ್ಕನಂತೆ ಕಂಡರು. ಅವರು ಕಾಯಿಲೆ ಬಿದ್ದಾಗ ಹಗಲಿರುಳು ಸೇವೆ ಮಾಡಿದರು. ರಾಮರಾವ್ ಅವರ ಮಕ್ಕಳನ್ನು ತನ್ನದೇ ಮಕ್ಕಳಂತೆ ಸಲಹಿದರು. ಬೆಳ್ಳಿತೆರೆಯಲ್ಲಿ ಮಾತ್ರವಲ್ಲ, ನಿಜ ಜೀವನದಲ್ಲೂ ಅವರು ಮಹತಾಯಿಯಾಗಿಯೇ ಬದುಕಿದರು. ಆದರೆ ಈ ತ್ಯಾಗಕ್ಕೆ ಅವರು ತೆತ್ತ ಬೆಲೆ ಮಾತ್ರ ದೊಡ್ಡದು. ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿದ್ದ ಪಂಡರಿಬಾಯಿ ಅವರಿಗೆ 60 ವರ್ಷ ದಾಟಿದ ನಂತರ ಸಿನಿಮಾ ಅವಕಾಶಗಳು ಕಡಿಮೆಯಾದವು. ಪತಿ ರಾಮದೇವ್ ಅವರು ಪಂಡರಿಬಾಯಿ ಅವರ ಸಿನಿಮಾ ನಿರ್ಮಾಣದ ಆಸೆಗೆ ಬೆಂಬಲ ನೀಡಿದ್ದರು. ಇಬ್ಬರು ಸೇರಿ ಪಾಂಡುರಂಗ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಸಿನಿಮಾಗಳನ್ನು ನಿರ್ಮಿಸಿದರು. ಪಂಡರಿಬಾಯಿ ಅವರಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ತಮ್ಮ ಪ್ರೀತಿಯನ್ನೆಲ್ಲ ಅವರು ಚೆನ್ನೈನಲ್ಲಿ ಕಟ್ಟಿಸಿದ ಪಾಂಡುರಂಗ ದೇವಾಲಯದ ಮೇಲೆ ಸುರಿದರು. ತಮ್ಮ ನಿಧನದ ನಂತರ ಈ ದೇವಾಲಯವು ಅನಾಥವಾಗಬಾರದೆಂದು ತಮ್ಮ ಮನೆ ಮತ್ತು ದೇವಾಲಯವನ್ನ ಉಡುಪಿ ಶ್ರೀ ಪೇಜಾವರ ಮಠಕ್ಕೆ ದಾನ ನೀಡಬೇಕೆಂದು ಪತಿಗೆ ವಿನಂತಿಸಿದ್ದರು. 1994ರಲ್ಲಿ ನಡೆದ ಭೀಕರ ಕಾರು ಅಪಘಾತದಲ್ಲಿ ತಮ್ಮ ಎಡಗೈಯನ್ನು ಕಳೆದುಕೊಂಡರೂ ಪಂಡರಿಬಾಯಿ ಎದೆಗುಂದಲಿಲ್ಲ. ದೊಡ್ಡ ತಾರೆಯಾಗಿದ್ದರೂ ವೈಯಕ್ತಿಕ ಜೀವನದ ಅತಿಯಾದ ಜವಾಬ್ದಾರಿಗಳಿಂದಾಗಿ ಕೊನೆಗಾಲದಲ್ಲಿ ಅವರು ಆರ್ಥಿಕವಾಗಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಅಷ್ಟೊಂದು ಹಣ, ಕೀರ್ತಿ ಸಂಪಾದಿಸಿದ ನಟಿ ಕೊನೆಗೆ ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿದ್ದು ವಿಧಿಯ ಆಟವೇ ಸರಿ. 2003ರಲ್ಲಿ ಪಂಡರಿಬಾಯಿ ಅವರು ಇಹಲೋಕ ತ್ಯಜಿಸಿದರು. ಪತ್ನಿ ಪಂಡರಿಬಾಯಿ ಅವರ ಆಸೆಯಂತೆ ರಾಮರಾವ್ ಅವರು ಚೆನ್ನೈನಲ್ಲಿ ಕಟ್ಟಿಸಿದ್ದ ಪಾಂಡುರಂಗ ದೇವಾಲಯವನ್ನು ಉಡುಪಿ ಶ್ರೀ ಪೇಜಾವರ ಮಠಕ್ಕೆ ದಾನ ನೀಡಿದರು. ಅಷ್ಟೇ ಅಲ್ಲ, ತನ್ನ ಪ್ರೀತಿಯ ಪತ್ನಿಯ ಬದುಕಿನ ಹೋರಾಟವನ್ನು ಜಗತ್ತಿಗೆ ತಿಳಿಸಲು ಅವರ ಜೀವನ ಚರಿತ್ರೆಯನ್ನು ಕೂಡ ಬರೆದರು.
ಹಾಗೆಯೇ ಇವರ ಸ್ಮರಣಾರ್ಥವಾಗಿ 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಗುಣಸಾಗರಿ ಪಂಡರಿಬಾಯಿ ಎಂಬ ಪಾಠವನ್ನು ಸೇರಿಸಲಾಗಿದೆ. ಸಿನಿಮಾ ರಂಗದಲ್ಲಿ ಅಮ್ಮ ಅಂದರೆ ನಮಗೆ ನೆನಪಾಗೋದು ಪಂಡರಿಬಾಯಿ ಅವರ ಆ ಕರುಣಾಮಯಿ ಮುಖ ಮಾತ್ರ. ಪಂಡರಿಬಾಯಿ ಎಂದರೆ ಕೇವಲ ಒಬ್ಬ ನಟಿಯಲ್ಲ, ಅವರು ಸಹನೆ ಮತ್ತು ನಿಷ್ಕಲ್ಮಶ ಪ್ರೀತಿಯ ಮತ್ತೊಂದು ಹೆಸರು.